ನಮಸ್ಕಾರ ನನ್ನೆಲ್ಲ ಬಂಧು ಮಿತ್ರರಿಗೆ, ನಾನು ನಿಮ್ಮ ಪ್ರೀತಿಯ ಚೈತ್ರ ಆರ್ದೇವಾಡಿಗ. ಪ್ರಕೃತಿಯ ಮಡಿಲಲ್ಲಿ ನಿಂತು ತಣ್ಣನೆ ಬೀಸುವ ಗಾಳಿಯ ಸ್ಪರ್ಶವ ಪಡೆದು ಹಕ್ಕಿಗಳ ಕಲರವ ಆಲಿಸುತ್ತಲೇ ಮನವು ಶಾಂತಗೊಂಡಿದೆ. ನಾನು ನನ್ನ ಬರ್ಡೇಯನ್ನು ನೇಚರ್ನ ಮಧ್ಯೆ ಕಳಿಬೇಕು ಅಂತ ಹೇಳಿ ಅಂದ್ಕೊಂಡೆ. ಈ ರೀತಿಯಾಗಿ ಅಲ್ಲಿ ಸೆಟಪ್ ಮಾಡ್ಕೊಂಡಿದ್ದೆ. ಹಾಗಾಗಿ ಅಷ್ಟೇನೂ ಬ್ಯಾಕ್ಗ್ರೌಂಡಲ್ಲಿ ಡೆಕೋರೇಷನ್ಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಜಸ್ಟ್ ನೇಚರ್ ಬ್ಯಾಕ್ಗ್ರೌಂಡ್ ಇರಲಿ ಎಂಬ ಕಾರಣಕ್ಕೆ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡೆ. ಹಾಗೆಯೇ ಎದುರುಗಡೆ ಅಷ್ಟೊಂದು ಡೆಕೋರೇಷನ್ ಮಾಡಲಿಕ್ಕೆ ಹೋಗಲಿಲ್ಲ. ಸಿಂಪಲ್ಲಾಗಿ ಪಾಟ್ಗಳನ್ನು ಜೋಡಿಸಿ ಕೇಕ್ ಇಟ್ಟು ಲೈಟಿಂಗ್ ಹಾಕಿದೆ. ಅಷ್ಟೇನೂ ಗ್ರ್ಯಾಂಡಾಗಿ ಮಾಡಲಿಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಡೆಕೋರೇಷನ್ ಮಾಡೋದು ಅಂತ ಹೇಳಿದರೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಹಾಗೆ ಅದರಲ್ಲಿ ಸಿಗುವ ಖುಷಿಯನ್ನು ಪಡಿಬೇಕು ಅಂತ ಹೇಳಿ ನಾನು ಆದಷ್ಟು ಪ್ರಯತ್ನ ಪಡ್ತೇನೆ. ಸೊ ನನ್ನ ಬರ್ಡೇಗೆ ಸ್ವಲ್ಪ ಕಮ್ಮಿ ಡೆಕೋರೇಷನ್ ಇದ್ದರೂ ನನಗೆ ಖುಷಿ ಕೊಡ್ತದೆ, ಬಿಕಾಸ್ ಅದು ನನ್ನ ದಿನ ಅಲ್ವಾ. ಹಾಗಾಗಿ ಅಷ್ಟೇ ಅಲ್ಲದೆ ನಾನು ದಿನ ಪೂರ್ತಿಯಾಗಿ ಈ ರೀತಿಯಾಗಿಯೇ ದಿನವನ್ನು ಕಳಿಬೇಕು ಅಂತ ಹೇಳಿ ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೇನೆ. ಅದರ ಪ್ರಕಾರವಾಗಿ ಕಳೀಲಿಕ್ಕೆ ಇಷ್ಟಪಡ್ತೇನೆ ಕೂಡ. ಆ ರೀತಿ ಕಳೆದಾಗ ನನಗೆ ಹೆಚ್ಚು ಖುಷಿ ಸಿಗ್ತದೆ ಅಂತಲೇ ಹೇಳಬಹುದು. ಈ ಸಂಜೆಯ ಪ್ಲ್ಯಾನು ನಂದು ಬೇರೆಯೇ ಆಗಿರ್ತದೆ ಟೈಮ್ ಟೇಬಲ್ನ ಪ್ರಕಾರ. ಬಟ್ ಆ ದಿನ ಬಂದಾಗ ಇದ್ದ ಹಾಗೆ ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿಬೇಕಾಗ್ತದೆ. ಬಿಕಾಸ್ ಆ ದಿನದ ಸನ್ನಿವೇಶಗಳು ಬೇರೆ ರೀತಿಯಾಗಿರ್ತದೆ. ಬಿಕಾಸ್ ನಾನು ಒಬ್ಬಂಟಿಯಾಗಿ ನಿರ್ಧಾರ ತೆಗೆದುಕೊಳ್ಳುವ ಸ್ವಾತಂತ್ರ್ಯ ಸ್ವಲ್ಪ ಕಮ್ಮಿ ಇರ್ತದೆ. ಯಾಕಂತ ಹೇಳಿದರೆ ಕೇಕ್ ಕಟ್ಟಿಂಗ್ ಇರ್ತದೆ, ಆ ಕಡೆ ಈ ಕಡೆ ಮನೆಯವರು ಬರುವ ಟೈಮಿಂಗ್ ಚೇಂಜಸ್ ಇರ್ತದೆ. ಸೊ ಎಲ್ಲವನ್ನು ನೋಡಿಕೊಂಡು ನಾನು ಪ್ಲ್ಯಾನ್ ಮಾಡ್ಕೋಬೇಕಾಗ್ತದೆ. ಅದರಿಂದಾಗಿ ಪ್ಲ್ಯಾನ್ ಮಾಡ್ಕೊಂಡದ್ದು ಕೆಲವೊಮ್ಮೆ ಉಲ್ಟಾ ಆಗ್ತದೆ. ಹಾಗೆ ಇದ್ದ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೇನೆ. ಬರ್ಡೇ ದಿನ ನಾನು ನನ್ನೊಂದಿಗೆ ತುಂಬ ಟೈಮ್ ಕಳಿಬೇಕು ಅಂತ ಹೇಳಿ ಇಚ್ಛೆ ಪಡ್ತೇನೆ. ಹಾಗೆಯೇ ಕನ್ನಡಿ ಮುಂದೆ ಎಷ್ಟೊತ್ತಾಗ್ತದೋ ಅಷ್ಟೊತ್ತು ನಿಲ್ಲಲಿಕ್ಕೆ ಪ್ರಯತ್ನ ಪಡ್ತೇನೆ. ಬಟ್ ಆಗೋದಿಲ್ಲ, ಬಿಕಾಸ್ ತುಂಬಾ ಕೆಲಸಗಳಿರ್ತದೆ. ದೇವಸ್ಥಾನಕ್ಕೆ ಹೋಗಬೇಕು, ಬೆಳಗಿನ ರೊಟೀನನ್ನು ಪಾಲಿಸಬೇಕು, ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಇರುತ್ತೆ. ಆ್ಯಂಡ್ ಸಂಜೆ ಹೊತ್ತು ಬರ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಇರುತ್ತೆ. ಸೊ ಅದರಿಂದಾಗಿ ನನ್ನೊಟ್ಟಿಗೆ ನನ್ನ ಟೈಮ್ ಕಳೀಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆಗ ಏನು ಮಾಡ್ತೇನೆ ಅಂತ ಹೇಳಿದರೆ, ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ಅಥವಾ ಸಂಜೆ ಹೊತ್ತು ಚೆನ್ನಾಗಿ ರೆಡಿಯಾಗಿ ಉಳಿದಿರ್ತದಲ್ಲ ಕೇಕ್, ಅದನ್ನು ಒಂದು ಬದಿಯಲ್ಲಿ ಡೆಕೋರೇಷನ್ ಮಾಡಿ ಇಟ್ಟು ಯಾರೂ ಬರದ ಹಾಗೆ ನಾನು ಒಬ್ಬಳೇ ಕೂತ್ಕೊಂಡು ಕೇಕ್ ಕಟ್ ಮಾಡ್ಕೊಳ್ತೇನೆ. ಬಿಕಾಸ್ ನನ್ನೊಂದಿಗೆ ನನ್ನ ಟೈಮ್ ಕಳೀಲಿಕ್ಕೆ ಸಿಗುವ ಅವಕಾಶ ಅದು. ಹಾಗಾಗಿ ನಾನು ಹೆಚ್ಚು ಎಂಜಾಯ್ ಮಾಡ್ತೇನೆ ಈ ರೀತಿಯಾಗಿ ಒಂದು ಸಣ್ಣದಾಗಿ ಸೆಟಪ್ ಮಾಡಿಕೊಂಡು ಅಂತಲೇ ಹೇಳಬಹುದು. ನನ್ನ ಕ್ಯಾರೆಕ್ಟರೇ ಹಾಗೆ ಇದೆ ಅಂತ ಹೇಳಬಹುದು. ಎಲ್ಲರೊಂದಿಗೆ ಬೆರೆಯುವ ಟೈಮಿಗೆ ಬೆರಿಬೇಕಾಗ್ತದೆ. ಕೆಲವೊಮ್ಮೆ ನನಗೆ ಮುಜುಗರ ಅನಿಸುತ್ತೆ. ಅದರಿಂದಾಗಿ ನಾನು ಕೆಲವೊಮ್ಮೆ ಒಂಟಿಯಾಗಿ ನನ್ನೊಂದಿಗೆ ನಾನು ಸಮಯ ಕಳೀಲಿಕ್ಕೆ, ಪ್ರಾಣಿಗಳೊಂದಿಗೆ ಸಮಯ ಕಳೀಲಿಕ್ಕೆ ಹೆಚ್ಚು ಇಷ್ಟಪಡ್ತೇನೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಡೆಕೋರೇಷನ್ ಏನೆಲ್ಲ ನೋಡ್ತಾ ಇದ್ದೀರಲ್ವ, ಸೊ ಲೈಟಿಂಗ್ಸ್ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೇನೆ. ಯಾಕಪ್ಪ ಅಂತ ಹೇಳಿದರೆ, ನನಗೆ ಡ್ಯಾನ್ಸ್ ಅಂದರೆ ತುಂಬಾ ಇಷ್ಟ ಅಲ್ವಾ. ಹಾಗಾಗಿ ಆ ಒಂದು ಫೀಲಿಂಗ್ಸ್ ಬರಲಿ ಎಂಬ ಕಾರಣಕ್ಕೆ ನಾನು ಲೈಟಿಂಗನ್ನು ತಪ್ಪಿಸೋದೇ ಇಲ್ಲ. ಹಾಗೆಯೇ ಸ್ವಲ್ಪ ಕಿವಿಗೆ ಕೂಡ ಇಂಪಾಗಿರಲಿ ಅಂತ ಹೇಳಿ ಸ್ಪೀಕರನ್ನು ಹಾಕ್ಕೊಂಡು ಜೋರಾಗಿ ಸಾಂಗ್ ಹಾಕ್ಕೊಳ್ತೇನೆ. ಇದರಿಂದಾಗಿ ನನಗೊಂಥರ ಸ್ಟೇಜ್ನಲ್ಲಿ ಯಾವ ರೀತಿಯಾಗಿ ಡ್ಯಾನ್ಸ್ ಮಾಡ್ತೇನೋ ಆ ರೀತಿಯಾಗಿ ಫೀಲ್ ಆಗ್ತದೆ. ಅಷ್ಟೇ ಅಲ್ಲದೆ ನಾನು ಒಬ್ಬಳೇ ರೂಮ್ನಲ್ಲಿ ಡ್ಯಾನ್ಸ್ ಮಾಡೋದ್ರಿಂದಾಗಿ ನನಗೆ ಹೆಚ್ಚಾಗಿ ಮುಜುಗರ ಅನಿಸೋದಿಲ್ಲ. ಯಾರು ನೋಡ್ತಾ ಇದ್ದಾರೆ ಏನು ಕತೆ ಏನೂ ಅನಿಸೋದಿಲ್ಲ. ಸೊ ನಾನು ನನ್ನಷ್ಟಕ್ಕೆ ಎಂಜಾಯ್ ಮಾಡ್ತೇನೆ ಅಂತಲೇ ಹೇಳಬಹುದು. ಈಗಂತೂ ಬೆಕ್ಕುಗಳಿದೆ. ಕೋಕು ಇದ್ದಾಗಲೂ ಅಷ್ಟೇ ನಾನು ಅವಳನ್ನು ಒಳಗೆ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದೆ ಅವಳೊಟ್ಟಿಗೆ ಕೂಡ. ಆ್ಯಂಡ್ ಈ ಬೆಕ್ಕುಗಳು ಬಂದಮೇಲೆ ಇದರೊಟ್ಟಿಗೆ ಕೂಡ ಅದೇ ಥರ ಮಾಡ್ತೇನೆ. ಯಾವ ಬೆಕ್ಕುಗಳು ಬಂದರೂ ನನ್ನೊಟ್ಟಿಗೆ ಸ್ವಲ್ಪ ಮಿಂಗಲ್ ಆಗುವ ಪ್ರಾಣಿಗಳ ಜೊತೆ ನನಗೆ ಡ್ಯಾನ್ಸ್ ಮಾಡೋದು ಅಂತ ಹೇಳಿದರೆ ತುಂಬಾ ಇಷ್ಟ. ಒಂದು ನಾನು ರೂಮಲ್ಲಿ ಡ್ಯಾನ್ಸ್ ಮಾಡ್ತೇನೆ ಈ ಸ್ಪೀಕರ್ ಲೈಟಿಂಗ್ಸ್ ಎಲ್ಲ ಸೆಟಪ್ ಮಾಡಿಕೊಂಡು. ಇಲ್ಲ ಅಂತ ಹೇಳಿದರೆ ಹೊರಗಡೆ ಔಟ್ಸೈಡಲ್ಲಿ ಇದೆಯಲ್ವಾ, ತುಳಸಿ ಕಟ್ಟೆಯ ಎದುರು ತುಂಬ ವಿಶಾಲವಾಗಿರ್ತದೆ ರಾತ್ರಿ ಹೊತ್ತಿನಲ್ಲಿ. ಆ್ಯಂಡ್ ಅಲ್ಲಿ ಸ್ಪೀಕರ್ ಹಾಕ್ಕೊಂಡು ಸಾಂಗ್ ಕೇಳ್ತಾ ನೇಚರ್ ಒಟ್ಟಿಗೆ ಎಂಜಾಯ್ ಮಾಡ್ತಾ ಇದ್ದರೆ ಅದರ ಮಜಾನೇ ಬೇರೆ ಅಂತಲೇ ಹೇಳ್ಬೋದು. ಈ ಕೂಕು ನೋಡ್ತಾ ಇದ್ದೀರಲ್ವ ನೀವು ಈಗ, ಈ ಕೂಕು ಅಂತೂ ನನ್ನನ್ನು ಓಡಿಸ್ಕೊಂಡು ಬರ್ತಾಳೆ, ಆಟ ಆಡ್ತಾಳೆ ತುಂಬ ಚೆನ್ನಾಗಿ. ನಾನು ಎಲ್ಲಿ ಕರ್ಕೊಂಡು ಹೋದರೂ ಅಲ್ಲಿವರೆಗೂ ಬರ್ತಾಳೆ, ಡ್ರಾಪ್ ಮಾಡ್ತಾಳೆ. ಆ್ಯಂಡ್ ಮಾತ್ರ ಸೈಕಲವರೆಗೆ ಬಿಟ್ಟು ಮತ್ತೆ ಕೆಳಗೆ ಬರ್ತಾಳೆ. ಆದರೆ ಒಂದೆರಡು ರೌಂಡು ಸೈಕಲನ್ನು ಹೊಡಿಸಿದ್ದೇನೆ ಅವಳಿಗೆ ಅಂತಲೇ ಹೇಳಬಹುದು. ಆ್ಯಂಡ್ ಆಟ ಆಡೋದ್ರಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು. ಇವಳ ಥರ ಆಟ ಆಡೋಬೇಕು ನನಗೆ ಸಿಕ್ಕೇ ಇಲ್ಲ ಇದುವರೆಗೂ. ಎಲ್ಲರಿಗೂ ಓಡೋಗ್ತಾರೆ, ಅಲ್ಲವರೆಗೂ ಅಟ್ಟಿಸ್ಕೊಂಡು ಬರ್ತಾಳೆ, ಮಕ್ಕಳು ಅಟ್ಟಿಸ್ಕೊಂಡು ಬಂದಾಗೆ. ಸೊ ಅವಳನ್ನು ಅದರಲ್ಲೊಂದು ಮರೀಲಿಕ್ಕಿಲ್ಲ. ಅಮ್ಮನ ಆಫೀಸ್ನಲ್ಲಿ ಕಂಪ್ಯೂಟರ್ನಲ್ಲಿ ನನ್ನ ವೀಡಿಯೋಸ್ ಹಾಕಿ ನೋಡಿದ್ರು. ಸೊ ಆ ವಿಡಿಯೋ ಕ್ಲಿಪ್ ತೆಗೆದಿದ್ರು. ಸೊ ಗ್ಯಾಲರಿಯಲ್ಲಿ ಇತ್ತು, ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೇನೆ. ಅದು ನನ್ನ ಕಾಲೇಜ್ ಡೇಯ ರೆಡಿಯಾಗುವ ದಿನದ ವ್ಲಾಗ್ ಅನಿಸುತ್ತೆ. ಸೊ ನಾನು ಮನಿ ಪ್ಲ್ಯಾಂಟನ್ನು ಇಡುವಂತಹ ಬಾಟಲ್ಗೆ ಚೆನ್ನಾಗಿ ಪೇಂಟ್ ಹೊಡಿತಾ ಇದ್ದೆ. ಗ್ಲಾಸಲ್ಲಿ ಇಡಬೇಕು ಮನಿ ಪ್ಲ್ಯಾಂಟ್ಗಳನ್ನೆಲ್ಲ, ಒಳ್ಳೆಯದು. ಬಟ್ ಕೆಲವೊಂದು ಅನಿವಾರ್ಯ ಕಾರಣದಿಂದಾಗಿ ನನಗೆ ಹೆಚ್ಚಾಗಿ ಪ್ಲಾಸ್ಟಿಕ್ ಬಾಟಲ್ಗಳೇ ಸಿಗ್ತದೆ. ಸೊ ನಾನು ಜಾಸ್ತಿಯಾಗಿ ಇನ್ವೆಸ್ಟ್ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ನಾನು ಪ್ಲಾಸ್ಟಿಕ್ ಬಾಟಲಿಗೆ ಚೆನ್ನಾಗಿ ಪೇಂಟ್ ಮಾಡಿ
ಅದರಲ್ಲಿ ಮನಿ ಪ್ಲ್ಯಾಂಟ್, ಲಕ್ಕಿ ಬ್ಯಾಂಬೋ ಮುಂತಾದವುಗಳನ್ನು ಹಾಗೆ ಇಡ್ತೇನೆ. ಆ್ಯಂಡ್ ನಾವು ಶಾರ್ಟ್ ಮೂವಿ ಮಾಡಿದ್ವಿ ಒಂದು ದಿನ, ಜಸ್ಟ್ ಫಾರ್ ಆಫ್ ಒನ್ ಎಂಟರ್ಟೈನ್ಮೆಂಟ್ಗೋಸ್ಕರ. ಆ್ಯಂಡ್ ಅದೊಂಥರ ಚೆನ್ನಾಗಾಗಿತ್ತು. ಓಕೆ, ಫಸ್ಟ್ ಪ್ರಯತ್ನಕ್ಕೆ ಅಷ್ಟು ಸಾಕು ಅಂತ ಹೇಳಿ, ಸಾರ್ಥಕ ಅಂತ ಹೇಳಿ ಅನಿಸ್ತು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನನ್ನ ತಮ್ಮನಿಗೆ ಒಂದು ಹಾರರ್ ಸ್ಟೋರಿ ಹೇಳ್ತಾ ಇದ್ದೇನೆ. ನೋಡೋಣ ನಾನು ಬರೆದ ಸ್ಟೋರಿ ಅವನ ರಿಯಾಕ್ಷನ್ ಸೇರಿ ಹೇಗಿರುತ್ತೆ ಅಂತ ಹೇಳಿ. ಮತ್ತೆ ನನಗೆ ತುಂಬಾ ಭಯ ಆಗ್ಬೋದು, ಇಲ್ಲಂತ ಗೊತ್ತಿಲ್ಲ. ನೋಡೋಣ, ನ್ಯೂಸ್ ಇದ್ದೀರಾ? ಲೈಕ್ ಮಾಡಿ. ಓಕೆ, ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಓಕೆ, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ ದೇವಾಡಿಗ. ಇವತ್ತು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ. ಸೊ ಇದು ನನ್ನ ತಮ್ಮ ಚಿರುಷು. ಇವತ್ತು ನಾನು ಇವನಿಗೆ ಒಂದು ಸ್ಟೋರಿ ಹೇಳ್ತಾ ಇದ್ದೇನೆ, ನಾನು ಬರೆದಂತಹ ನನ್ನ ಇಷ್ಟದ ಸ್ಟೋರಿಯನ್ನು. ಸೊ ವರ್ಷ ಕಳೀತು ಆ ಸ್ಟೋರಿ ಬರೆದು, ಬಟ್ ಇನ್ನೂ ಕೂಡ ಅದು ನನ್ನ ಮನಸ್ಸಿಂದ ಹೋಗಲಿಲ್ಲ. ಸೊ ಅದನ್ನು ಇವನಿಗೆ ಹೇಳಿ ಇವನ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಅನ್ಕೊಂಡಿದ್ದೇನೆ. ಸೊ ಲೆಟ್ಸ್ ಸ್ಟಾರ್ಟ್. ರೆಡಿನಾ ಚಿರುಷು? ರೆಡಿ. ಮತ್ತೆ ಕೇಳಿ ನೋಡಿ, ಕೇಳಿ. ಮರುದಿನ ಅದೇ ರೀತಿಯಾಗಿ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಹೇಳಿ ಹೊರಟಿದ್ವಿ. ನಾನು ಬರೆದ ಸ್ಟೋರಿಯನ್ನು ಅವನಿಗೆ ಹೇಳಿ ಅವನ ರಿಯಾಕ್ಷನ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಬಟ್ ಫುಲ್ಲಾಗಿ ವಿಡಿಯೋ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ನಾನು ಸ್ಟೋರಿನೂ ಫುಲ್ ಬರೆದಿಲ್ಲ. ಹಾಗೆಯೇ ಆ ಸ್ಟೋರಿಯನ್ನು ಹೇಳುವ ಮುಂಚೆನೇ ಸ್ಟೋರೇಜ್ ಫುಲ್ ಆಯಿತು. ಹಾಗಾಗಿ ಅವನ ಕ್ಯೂರಿಯಾಸಿಟಿಯನ್ನು ಹಾಗೆ ಉಳಿಸ್ಕೊಂಡೆ. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಮೊದಲಿಂದ ವಿಡಿಯೋ ಮಾಡಬೇಕು ಅಂತ ಇದ್ದೇನೆ. ನೋಡೋಣ, ನಿಮಗೂ ಆ ಸ್ಟೋರಿಯನ್ನು ಹೇಳ್ತೀನಿ, ಆ ಸ್ಟೋರಿಯನ್ನು ಅವನಿಗೂ ಹೇಳಿ ಸ್ಟೋರಿ ಹೇಗಾಗಿದೆ, ನಿಮ್ಮ ಅಭಿಪ್ರಾಯಗಳೇನು ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಸೊ ನನಗಂತೂ ಆ ಸ್ಟೋರಿ ಇಷ್ಟನೇ, ಬಟ್ ಕಂಪ್ಲೀಟ್ ಮಾಡಲಿಕ್ಕೆ ಇನ್ನೂ ಪುರ್ಸೋತೆ ಸಿಗಲಿಲ್ಲ ಅಂತ ಹೇಳ್ಬೋದು. ಅದು ಕಾದಂಬರಿ ಟೈಪ್ ಬರೀಲಿಕ್ಕೆ ನಾನು ಯೋಚನೆ ಮಾಡಿದ್ದೆ. ಆ್ಯಂಡ್ ಹಾರರ್ ಸ್ಟೋರಿ ಬರೆಯೋದ್ರಲ್ಲಿ ಏನೋ ಒಂಥರ ಮಜಾ ಇದೆ ಅಂತಲೇ ಹೇಳಬಹುದು. ಆ್ಯಂಡ್ ಈಗಂತೂ ನಾನು ಈ ಸ್ಟೋರಿ ಬರೆಯೋದಾಗಿರಬಹುದು, ಕತೆ ಕವನ, ಸ್ಟೋರಿ ಅಂದರೆ ಕಥೆನೇ ಅಲ್ವಾ, ಹಾಗೆಯೇ ಪ್ರಬಂಧ ಆಗಿರಬಹುದು, ಪ್ರಬಂಧಕ್ಕಿಂತ ಹೆಚ್ಚು ಆರ್ಟಿಕಲ್ ಬರೆಯೋದಾಗಿರ್ಬೋದು, ಎಲ್ಲವನ್ನು ಬಿಟ್ಟಿದ್ದೇನೆ ಅಂತಲೇ ಹೇಳ್ಬೋದು. ನುಡಿಮುತ್ತಂತೂ ತುಂಬಾ ಬರಿತಾ ಇದ್ದೆ. ಏನು ಬರೆಯೋದಿದ್ದು, ದಿನಕ್ಕೊಂದು ನುಡಿಮುತ್ತಂತೂ ಬರಿತಾ ಇದ್ದೆ, ಬಟ್ ಈಗ ಅದನ್ನು ಕಮ್ಮಿ ಮಾಡಿದ್ದೇನೆ. ಸೊ ವಾಲ್ಪೇಪರನ್ನು ತರಿಸಿದ್ದೆ ಅಲ್ಲ, ಸೊ ಅರ್ಧ ಗೋಡೆಗೆ ಅಂಟಿಸಿ ಆಗಿತ್ತು. ಹಾಗಾಗಿ ಫುಲ್ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಕಂಪ್ಲೀಟ್ ಮಾಡ್ತಾ ಇದ್ದೆ. ಗೇರ್ ಬೀಜ ತಂದಿದ್ದರು. ನಾನು ಹೋಗುವಾಗ ಯಾವಾಗಲೂ ಗೇರ್ ಬೀಜ ಕಾಣ್ತಾ ಇರ್ತದೆ, ಮರದಲ್ಲೂ ಇರ್ತದೆ, ಕೆಳಗೂ ಬಿದ್ದಿರ್ತದೆ, ಬಟ್ ನಾನು ತಿನ್ನೋ ಪ್ರಯತ್ನನೇ ಮಾಡೋದಿಲ್ಲ. ಬಟ್ ಅಮ್ಮ ಮನೆಗೊಂದು ತಂದಿದ್ರು, ಸೊ ಅದು ಕ್ಲೀನಾಗಿತ್ತು. ಸೊ ಹಾಗೆ ತಿಂದುಬಿಡೋಣ ಅಂತ ಹೇಳಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಬೆಕ್ಕುಗಳೆರಡು ಬಂದಿತ್ತಲ್ವ, ಕುಕ್ಕು ಚುಕ್ಕಿ ಮತ್ತು ಝೂಝು ಅಂತ ಹೇಳಿ. ಅವರಿಬ್ಬರು ಕೂಡ ಕುತ್ಕೊಂಡು ಆರಾಮ್ಸೆ ಚಿಲ್ ಮಾಡ್ತಾಯಿದ್ರು. ನಾನು ಮೊಬೈಲ್ ನೋಡ್ಕೊಂಡು ಚಿಲ್ ಮಾಡ್ತಾಯಿದ್ದೆ. ಹಾಗೆಯೇ ಝೂಝು ಆಗಾಗ ಬಂದು ಮೊಬೈಲ್ ಇಣುಕ್ತಾ ಇದ್ಲು. ಸೊ ಅದಕ್ಕೆ ವೀಡಿಯೋ ಕ್ಲಿಪ್ ತೆಗಿಯೋಕ್ಕೆ ಹೇಳಿದೆ. ಹಾಗೆ ಅಮ್ಮ ವೀಡಿಯೋ ಕ್ಲಿಪ್ಪನ್ನು ತೆಗಿತಾಯಿದ್ರು. ಇದು ಕುಕುವಿನ ಕೊನೆಯ ವಿಡಿಯೋ ಅಂತಲೇ ಹೇಳಬಹುದು. ವಾಲ್ಪೇಪರ್ನ ಚಿಕ್ಕ ಒಂದು ಲೈನ್ ಉಳಿದಿತ್ತು, ಸೊ ಅದನ್ನು ಅವಳಿಗೆ ಬೊಟ್ಟು ಥರ ಇಟ್ಟಿದ್ದೆ. ಅದನ್ನೇ ವಿಡಿಯೋ ಕ್ಲಿಪ್ಪು ತೆಗಿಯೋಕ್ಕೆ ಹೊರಟಿದ್ದೆ. ಆ್ಯಂಡ್ ಇದು ಫೈನಲ್ ವಿಡಿಯೋ ಅವಳದು.